ಹರೇ ಕೃಷ್ಣ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಸ್ನೇಹ. ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಹಾಲನ್ನು ಕಾಯಿಸಲಿಕ್ಕೆ ಇಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಪಾಯಸಕ್ಕೆ ಬೇಕಾಗುವ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ, ಒಣದ್ರಾಕ್ಷಿ, ಬಾದಾಮಿಯನ್ನು ಹುರಿತಾ ಇದ್ದೀನಿ. ನೀವಿದಕ್ಕೆ ಪಂಪ್ಕಿನ್ ಸೀಡ್ಸ್ ಬೇಕಾದರೂ ಹುರಿದು ಪಾಯಸಕ್ಕೆ ಹಾಕೋಬಹುದು. ರೋಸ್ಟ್ ಆಗಿರುವ ಡ್ರೈ ಫ್ರೂಟ್ಸನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಶಾವಿಗೆಯನ್ನು ಅದೇ ತುಪ್ಪದಲ್ಲಿ ಹುರಿತಾ ಇದ್ದೀನಿ. 4 ರಿಂದ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಹುರಿತಾ ಇರಬೇಕು. ಸ್ನೇಹಿತರೆ, ನೀವಿನ್ನೂ ನನ್ನ ನಮಃ ನಳಪಾಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಇನ್ನೂ 1-2 ನಿಮಿಷಗಳ ಕಾಲ ಶಾವಿಗೆಯನ್ನು ಮೀಡಿಯಂ ಫ್ಲೇಮಲ್ಲೇ ಹುರಿತಾ ಇರೋಣ. ನಾವು ಇನ್ನೊಂದು ಕಡೆ ಶಾವಿಗೆಗೆ ಬೇಕಾಗುವ 1 ಬೌಲ್ ನೀರನ್ನು ಕಾಯಿಸಿಟ್ಕೊಳ್ಳೋಣ. ಈಗ 1 ಬೌಲ್ ಬಿಸಿ ಮಾಡಿದ ನೀರನ್ನು ರೋಸ್ಟ್ ಮಾಡಿದ ಶಾವಿಗೆಗೆ ಹಾಕ್ತಾ ಇದ್ದೀನಿ. ಅದನ್ನು 3 ರಿಂದ 4 ನಿಮಿಷಗಳ ಕಾಲ ಬಿಡ್ತಾ ಇದ್ದೀನಿ. ನಂತರ ಮೊದಲೇ ಕಾಯಿಸಿರುವಂತಹ 2 ಬೌಲ್ ಹಾಲನ್ನು ಹಾಕ್ತಾ ಇದ್ದೀನಿ. ನಂತರ ಅದಕ್ಕೆ ನಾನು ಅರ್ಧ ಬಟ್ಟಲು ಸಕ್ಕರೆ ಅಥವಾ 6 ಟೀ ಸ್ಪೂನ್ ಸಕ್ಕರೆಯನ್ನು ಬೆರೆಸ್ತಾ ಇದ್ದೀನಿ. ಈ 3 ಮಿಶ್ರಣ ಅಂದರೆ ಹಾಲು, ಸಕ್ಕರೆ, ಶಾವಿಗೆ ಚೆನ್ನಾಗಿ ಬೆರಿತಾ ಇರಬೇಕು. ಅದಕ್ಕೆ ನಾವು 1-2 ನಿಮಿಷಗಳ ಕಾಲ ಸೌಟನ್ನು ಹೀಗೆ ಆಡಿಸ್ತಾ ಇರಬೇಕು. ಹಾಲನ್ನು ಹಾಕಿದ ನಂತರ ನಾವು ಜಾಸ್ತಿ ಕುದಿಸ್ಕೋಬಾರ್ದು, ಯಾಕೆಂದರೆ ಪಾಯಸ ಬೇಗನೆ ಗಟ್ಟಿಯಾಗಿ ಬಿಡುತ್ತೆ. ಸ್ವಲ್ಪ ಕುದೀತಾ ಇರಬೇಕಾದ್ರೆ ನಾನು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಬೆರೆಸ್ತಾ ಇದ್ದೀನಿ. ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟುಕೊಂಡು ಸೌಟನ್ನು ತಿರುತ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಕುದಿ ಬಂದ ಪಾಯಸಕ್ಕೆ ನಾನು ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಬೆರೆಸ್ತಾ ಇದ್ದೀನಿ. ಹೀಗೆ ಮತ್ತೆ 1 ನಿಮಿಷಗಳ ಕಾಲ ಕುದಿಸಿದರೆ ನಮಗೆ ಬೇಕಾಗುವ ಪಾಯಸ ರೆಡಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಸ್ನೇಹಿತರೆ, ನಿಮಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ರೆಸಿಪಿ ಇಷ್ಟ ಅಂತ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನೇ ಮಾಡುವ ಪ್ರಯತ್ನ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ರೆಸಿಪಿಯೊಂದಿಗೆ. ನಮಸ್ಕಾರಗಳು.